ನೀವು 25% ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟ, ಸ್ವತಂತ್ರ ಪೂರ್ವದಲ್ಲಿದ್ದಂಥ ಹೋರಾಟವನ್ನ ನೀವು 25% ಕಳ್ಕೊಂಡ್ರೆ ಈ ಕಾಕಿ ಚಡ್ಡಿ ಕರಿ ಟೋಪಿ ಕೈಲಿ ದೊಣ್ಣೆ ಇಟ್ಕೊಂಡು ಊರು ಬಿಟ್ಟು ಓಡೋಗ್ಬಿಡ್ತಾರೆ. ಅವ್ರು ಯಾರು ಇರೋದಿಲ್ಲ ಆ ಇತಿಹಾಸವನ್ನು ಕೇಳಿದ್ರೆ. ನೀವು ಧೈರ್ಯ ಮಾಡಬೇಕು. ನಮಗೇನು ಅವ್ರ ಮೇಲೆ ಹೇಳಬೇಕು ಅಂತಲ್ಲ, ಅವರು ನಮ್ಮ ಎಲ್ಲ ಮಹಾತ್ಮ ಗಾಂಧಿಯವರ ಏನು ಸತ್ವ ಸಿದ್ಧಾಂತ ಇದೆ, ಸರ್ವಧರ್ಮ ಸಮಭಾವ, ಇದನ್ನು ಒಪ್ಕೊಂಡ್ರೆ, ತ್ರಿವರ್ಣ ಧ್ವಜವನ್ನು ಒಪ್ಕೊಂಡ್ರೆ, ಸಂವಿಧಾನವನ್ನು ಒಪ್ಕೊಂಡ್ರೆ ನಮ್ಗೆ ಯಾರೂ ಸಹ ಅವ್ರ ಮೇಲೆ ವಿರುದ್ಧ ಅಲ್ಲ. ಅವ್ರದೇ ನಮ್ಮ ಶತ್ರುಗಳಲ್ಲ, ಅವರು ಭಾರತ ದೇಶದವರೇ. ಆದರೆ ಈ ಒಂದು ಭಾರತ ದೇಶದ ಭದ್ರ ಬುನಾದಿ ಏನಿದೆ, ಸ್ವತಂತ್ರ ಭಾರತದ ಸಂವಿಧಾನ, ಸ್ವತಂತ್ರ ಭಾರತದ ಪ್ರಜಾತಂತ್ರ, ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜ, ಸ್ವತಂತ್ರ ಭಾರತದ ಜಾತ್ಯತೀತ ತತ್ವ ಮತ್ತು ಸಾಮಾಜಿಕ ತತ್ವದ ಬಗ್ಗೆ ಅವರಿಗೆ ಗೌರವ ಇದ್ರೆ ನಾವು ಸಹ ಅವ್ರಿಗೆ ವಿರೋಧ ಮಾಡಲ್ಲ. ಏನಪ್ಪ ಹರಿಪ್ರಸಾದ್, ನಮ್ಮವರು ಹೇಳ್ತಾರೆ, ಕಾಂಗ್ರೆಸ್ ಅವರ ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಏನಪ್ಪ ಹರಿಪ್ರಸಾದ್ ದಿನ RSS ಮೇಲೆ ಹೇಳ್ತಾರೆ ಅಂತ. ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲೂ ಸಹ ಅವರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ರು, ಸ್ವತಂತ್ರ ಬಂದ ನಂತರನೂ ಸಹ ಈ ದೇಶದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಅದಕ್ಕೆ ನಾವು ಅವ್ರನ್ನ ವಿರೋಧ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವ್ಯಾರು ಪರ್ಮನೆಂಟ್ ಅಲ್ಲ, ನಾಳೆ ಬಿಟ್ಟು ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಕೆ ವಿನಃ ಇಲ್ಲಿ ಹಿಂಸೆ, ಸುಳ್ಳು ಇದಕ್ಕೆ ಅಂತ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಡಿ. ಅದಕ್ಕೋಸ್ಕರ ವಿಚಾರ ಸಂಕೀಕರಣ ಮಾಡುವಾಗ ಮೊಟ್ಟ ಮೊದಲನೇ ಆದ್ಯತೆ ನೀವು ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟದ ಇತಿಹಾಸ, ಇದನ್ನ ನಾವು ಹೇಳ್ಕೊಟ್ಟಾಗ ಸ್ವಲ್ಪ ಜನಕ್ಕೆ ಅರಿವಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದರ ಜೊತೆಗೆ ಎಷ್ಟು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ನಾಯಕರದೆಲ್ಲ ನೀವು ನೋಡ್ಬೇಕಾಗತ್ತೆ. ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಬಡತನ ಕಿತ್ತು ಬರ್ತಾ ಇತ್ತು. ಸುಮಾರು 60-70% ಜನ ಒಂದೊತ್ತು ಊಟದಲ್ಲಿ ಇರೋರು. ಅಮೆರಿಕ ದೇಶದವ್ರು ನಮಗೆ ಗೋಧಿ ಕಳಿಸ್ತಾ ಇದ್ರು. ಆಮೇಲೆ ಡೆನ್ಮಾರ್ಕ್ ಇಂದ ನಮಗೆ ಹಾಲಿನ ಪುಡಿ ಬರ್ತಾ ಇತ್ತು. ಮಕ್ಕಳಿಗೆ